ದರ್ಶನ್ ಅಂಡ್ ಗ್ಯಾಂಗ್ ನಿಂದ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಭೇಟಿಯಾಗಿ ತೆರಳಿದ್ದಾರೆ ಎಸಿಪಿ ಚಂದನ್ ಗೃಹ ಸಚಿವರಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಗೃಹ ಸಚಿವರನ್ನ ಭೇಟಿಯಾಗಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಸದಾಶಿವನಗರದಲ್ಲಿರುವಂತಹ ಗೃಹ ಸಚಿವ ಪರಮೇಶ್ವರ್ ಅವರ ನಿವಾಸ ಅಲ್ಲಿ ಭೇಟಿಯಾಗಿ ಆ ನಂತರ ತೆರಳಿದ್ದಾರೆ. ನಟ ದರ್ಶನ್ ಕೊಲೆ ಪ್ರಕರಣದ ತನಿಖಾಧಿಕಾರಿ ಎಸಿಪಿ ಚಂದನ್, ಸೂಪರ್ ಕಾಪ್ ಚಂದನ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹೆಚ್ಚಿನ ಮಾಹಿತಿಯನ್ನ ಗೃಹ ಸಚಿವರಿಗೆ ನೀಡಿರುವಂತಹ ಸಾಧ್ಯತೆ ಇದೆ. ಜೊತೆಗೆ ಕಮಿಷನರ್ ಬಿ ದಯಾನಂದ್ ಅವರನ್ನು ಕೂಡ ಎಸಿಪಿ ಚಂದನ್ ಭೇಟಿಯಾಗಿದ್ದಾರೆ. ಈ ಪ್ರಕರಣದಲ್ಲಿ ದರ್ಶನ್ ಹೆಡೆಮುರಿ ಕಟ್ಟುವಲ್ಲಿ ಅಥವಾ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅವರನ್ನ ಅರೆಸ್ಟ್ ಮಾಡಿದ್ದಾಗ್ಲಿ ಇದೆಲ್ಲವನ್ನು ಕೂಡ ಮಾಡಿರೋದು ಖಡಕ್ ಆಫೀಸರ್ ಅಂತ ಹೆಸರುವಾಸಿಯಾಗಿರುವಂತಹ ಸೂಪರ್ ಕಾಪ್ ಎಸಿಪಿ ಚಂದನ್ ಇವತ್ತು ಗೃಹ ಸಚಿವರನ್ನ ಭೇಟಿಯಾಗಿ ಪ್ರಕರಣದ ಬಗ್ಗೆ ಇಲ್ಲಿವರೆಗೂ ಕೂಡ ಲಭ್ಯವಾದಂತಹ ಮಾಹಿತಿಗಳಿರಬಹುದು ಇದೆಲ್ಲವನ್ನು ಕೂಡ ಗೃಹ ಸಚಿವರಿಗೆ ನೀಡಿದ್ದಾರೆ ಅನ್ನುವಂತ ಮಾಹಿತಿ. ಅದರ ಜೊತೆಯಲ್ಲಿ ಬಿ ದಯಾನಂದ್ ಅವರು ಕೂಡ ಈ ಪ್ರಕರಣ ದಾಖಲಾದ ದಿನದಿಂದಲೂ ಕೂಡ ಸ್ಟೇಷನ್ ಅಲ್ಲಿ ಇದ್ದಂತಹ ಸಂದರ್ಭದಲ್ಲೂ ಕೂಡ ಪ್ರತಿದಿನವೂ ಕೂಡ ಬಂದು ಕೇಸ್ಗೆ ಸಂಬಂಧಪಟ್ಟಂತ ಡೀಟೇಲ್ಸ್ ಅನ್ನ ತಗೊಂಡು ಹೋಗ್ತಾ ಇದ್ರು. ಈಗ ಕಮಿಷನರ್ ಬಿ ದಯಾನಂದ್ ಅವರನ್ನು ಕೂಡ ಎಸಿಪಿ ಚಂದನ್ ಭೇಟಿ ಆಗಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಪರಮೇಶ್ವರ್ ಅವರನ್ನ ಭೇಟಿ ಆದ ಬಳಿಕ ಎಸಿಪಿ ಚಂದನ್ ತೆರಳಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ರೂಪೇಶ್, ಈ ದರ್ಶನ್ ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ದರ್ಶನ್ನ ಜೈಲಿನ ಡೈರಿ ಹೇಗಿದೆ ಅನ್ನುವಂತ ವಿಚಾರ, ಅದರ ಜೊತೆಯಲ್ಲಿ ಈಗ ತನಿಖೆ ಯಾವ ಹಂತದಲ್ಲಿ ನಡೀತಾ ಇದೆ, ಯಾವೆಲ್ಲ ಪ್ರಮುಖ ಸಾಕ್ಷಿಗಳು ಈಗ ಲಭ್ಯ ಆಗಿರೋದು, ಜೊತೆಗೆ ಎಸಿಪಿ ಚಂದನ್ ಕೂಡ ಭೇಟಿ ಕೊಟ್ಟಿದ್ರು, ಆ ಸಂದರ್ಭದಲ್ಲಿ ಯಾವೆಲ್ಲ ಡೀಟೇಲ್ಸ್ ಅನ್ನ ನೀಡಿದ್ದಾರೆ ಅನ್ನುವಂತ ಮಾಹಿತಿ ಏನಾದರೂ ಇದೆಯಾ ರೂಪೇಶ್? ಅಶ್ವಿನಿ, ಯಾಕಂತ ಹೇಳಿದ್ರೆ ನಿನ್ನೆ ರೇಣುಕಾಸ್ವಾಮಿ ಅವರ ಕುಟುಂಬ ಸಿಎಂ ಸಿದ್ದರಾಮಯ್ಯನವರ ಭೇಟಿಯಾಗಿತ್ತು. ಈ ಭೇಟಿಯಲ್ಲಿ ಒಂದಿಷ್ಟು ಮನವಿಯನ್ನು ಕೂಡ ಮಾಡ್ಕೊಂಡಿತ್ತು. ಯಾಕಂದ್ರೆ ಸರ್ಕಾರಿ ಉದ್ಯೋಗ ಸೇರಿದಂತೆ ಹಲವಾರು ಮನವಿಯನ್ನು ಮಾಡ್ಕೊಂಡಿತ್ತು. ಸಿಎಂ ಅವರು ಭರವಸೆಯನ್ನು ಕೊಟ್ಟಿದ್ದಾರೆ, ರೇಣುಕಾಸ್ವಾಮಿ ವಿಚಾರದಲ್ಲಿ ನ್ಯಾಯ ಸಿಗುತ್ತೆ, ಕೊಲೆ ಮಾಡೋಂಥ ಆರೋಪಗಳು ಶಿಕ್ಷೆ ಆಗುತ್ತೆ ಅಂತ ಹೇಳಿ. ಹೀಗಾಗಿ ಗೃಹ ಸಚಿವ ಪರಮೇಶ್ವರ್ ಸೇರಿದಂತೆ ಹಲವಾರು ಸಚಿವರಿಗೆ ಸೂಚನೆಗಳನ್ನು ಕೊಟ್ಟಿದ್ದು, ಯಾವುದೇ ಕಾರಣಕ್ಕೂ ಕೂಡ ದರ್ಶನ್ ಅವರ ಕೇಸ್ ಇಲ್ಲಿ ರೇಣುಕಾಸ್ವಾಮಿ ಕೊಲೆ ಮಾಡೋಂಥ ಕೇಸ್ ವೀಕ್ ಆಗಬಾರದು, ಹೀಗಾಗಿ ಸಮಗ್ರ ತನಿಖೆ ಆಗಬೇಕು ಅಂತ ಹೇಳಿದ್ದಾರೆ. ಹೀಗಾಗಲೇ ಇವತ್ತು ಬೆಳಗ್ಗೆನೆ ಗೃಹ ಸಚಿವ ಇಲ್ಲಿ ಜಿ ಪರಮೇಶ್ವರ್ ಅವರು ಇಲ್ಲಿ ಯಾಕಂದ್ರೆ ಡಿಜಿ ಅವರನ್ನು ಕೂಡ ಕರೆದು ಇವತ್ತು ಬೆಳಗ್ಗೆ ಮಾತಾಡೋದು. ಅದಾದ ಬಳಿಕವಾಗಿ ದರ್ಶನ್ ಕೇಸ್ನ ತನಿಖೆ ಮಾಡ್ತಕ್ಕಂಥ ತನಿಖಾಧಿಕಾರಿ ಚಂದನ್ ಅವ್ರನ್ನು ಕೂಡ ತಮ್ಮ ನಿವಾಸಕ್ಕೆ ಕರೆಸ್ಕೊಂಡು ಒಂದಿಷ್ಟು ಮಾಹಿತಿಗಳನ್ನ ಪಡ್ಕೊಂಡಿದ್ದಾರೆ. ಯಾಕಂತ ಹೇಳಿ ತನಿಖೆ ಗತಿ ಯಾವ ಥರ ಇದೆ, ಯಾಕಂದ್ರೆ ದರ್ಶನ್ ಅವರು ಸದ್ಯಕ್ಕೆ ಜೈಲಿನಲ್ಲಿದ್ದಾರೆ. ಹೀಗಾಗಿ ಈ ಸಂದರ್ಭದಲ್ಲಿ ತನಿಖೆ ಯಾಕಂತ ಹೇಳಿದ್ರೆ ಹೊರಭಾಗದಲ್ಲಿರ್ತಕ್ಕಂಥ ತನಿಖೆಗಳು ಯಾವ ನಡೀತಾ ಐತೆ, ಟ್ರಯಲ್ ಯಾವ ರೀತಿಯಾಗಿ ನಡೆಸಬೇಕಾಗುತ್ತೆ, ಅದೇ ರೀತಿಯಾಗಿ ಪ್ರಕರಣ ಸಂಬಂಧಪಟ್ಟಂತ ಮೇಲ್ವಿಚಾರಣೆ ಯಾವ ರೀತಿಯಾಗಿ ಆಗ್ತಾ ಇದೆ, ಈ ಕುರಿತು ಸಮಗ್ರವಾಗಿರ್ತಕ್ಕಂಥ ಮಾಹಿತಿಯನ್ನ ಗೃಹ ಸಚಿವ ಜಿ ಪರಮೇಶ್ವರ್ ಪಡ್ಕೊಂಡಿದ್ದಾರೆ. ಈ ಮೂಲಕವಾಗಿ ದರ್ಶನ್ ಅವರ ಮೇಲಿನ ಆರೋಪಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ರೀತಿಯ ಪ್ರಭಾವ ಬೀರಬಾರದು, ಸಮಗ್ರವಾಗಿರ್ತಕ್ಕಂಥ ತನಿಖೆ ಆಗಬೇಕು, ಈ ರೀತಿಯಾಗಿರೋ ಸೂಚನೆಗಳನ್ನ ಇಲ್ಲಿ ಯಾಕಂದ್ರೆ ಮೊದಲು ಮಾಹಿತಿಗಳನ್ನ ಪಡ್ಕೊಂಡು ಪರಮೇಶ್ವರ್ ಅವರು ಪೊಲೀಸರಿಗೆ ಯಾವ ರೀತಿಯಾಗಿ ಸಮಸ್ಯೆಗಳಾಗಬಾರದು, ಪ್ರಭಾವ ಕೂಡ ಇಲ್ಲಿ ಕೆಲಸ ಮಾಡಬಾರದು ಅಂತೇಳಿ ಖಡಕ್ ಆಗಿರ್ತಕ್ಕಂಥ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಈ ಮೂಲಕವಾಗಿ ಪ್ರಕರಣ ದೊಡ್ಡ ಮಟ್ಟಕ್ಕೆ ಇಂಪ್ಯಾಕ್ಟ್ ಆಗಬೇಕು, ಶಿಕ್ಷೆ ಆಗಬೇಕು ಅಂತೇಳಿ ಕೂಡ ಪರಮೇಶ್ವರ್ ಅವರು ಸೂಚನೆ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇಲ್ಲಿ. ಓಕೆ ರೂಪೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.